ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಧನಸ್ಸು ರಾಶಿಯವರ ಈ ವರ್ಷದ 2024 ಕೊನೆಯ 3 ತಿಂಗಳ ಮಾಸಿಕ ರಾಶಿ ಭವಿಷ್ಯ ಹೇಗಿದೆ? ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳು 90 ದಿನಗಳು ಗ್ರಹಗಳು ಗೋಚಾರದ ಪ್ರಕಾರ ನಿಮಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದ್ದಾರೆ? ಧನಸ್ಸು ರಾಶಿಯವರ ಆರೋಗ್ಯ, ವಿದ್ಯಾರ್ಥಿಗಳ ವಿದ್ಯೆಯ ಬಗ್ಗೆ, ಜಾಬ್ ಮತ್ತು ಬಿಸ್ನೆಸ್ ಹೇಗಿದೆ, ನಿಮ್ಮ ಲವ್ ಲೈಫ್ ಹೇಗಿರುತ್ತೆ, ಮ್ಯಾರಿಡ್ ಲೈಫ್ ಅಂದರೆ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ, ಲಕ್ ಹೇಗಿದೆ, ನಿಮ್ಮ ಅದೃಷ್ಟ ಗೋಚಾರದ ಪ್ರಕಾರ ಹೇಗಿದೆ ಅಂತ ಈ ವರ್ಷದ 90 ದಿನಗಳ ರಾಶಿ ಭವಿಷ್ಯವನ್ನು ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ತಿಳಿಸ್ಕೊಡ್ಲಿದ್ದೇನೆ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ನಿಮ್ಮ ರಾಶಿಯ ಅಧಿಪತಿ ಗುರುಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿದ್ದಾರೆ. ಶನಿ ಗ್ರಹ 3ನೇ ಭಾವದಲ್ಲಿ ಸ್ಥಿತವಾಗಿದ್ದಾರೆ. ರಾಹುಗ್ರಹ 4ನೇ ಭಾವ, ಮಂಗಳ ಗ್ರಹ 7ನೇ ಭಾವ. ಭಾವ ಅಂದರೆ ಮನೆ. ಸೂರ್ಯ, ಕೇತು, ಬುಧ ಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿದ್ದಾರೆ. ಅಂದರೆ ನಿಮ್ಮ 10th ಹೌಸ್ 10ನೇ ಭಾವ. ಶುಕ್ರ ನಿಮ್ಮ 11ನೇ ಭಾವ 11th ಹೌಸಲ್ಲಿದ್ದಾರೆ. ನಿಮ್ಮ ಬುಧ, ಕೇತು, ಸೂರ್ಯಗ್ರಹ 10ನೇ ಭಾವದಲ್ಲಿ ಅಂದರೆ ವೃತ್ತಿ ಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ. ಕೇತು ಗ್ರಹ ಯಾವುದೇ ರೀತಿಯ ಪರಿವರ್ತನೆ ಆಗೋದಿಲ್ಲ. ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅಸಂತುಷ್ಟಿಯಾಗಿರ್ತೀರಾ. ಆದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ಡೀಪಾಗಿ ನಾಲೆಡ್ಜನ್ನು ಗೇನ್ ಮಾಡ್ತೀರಾ, ಡೀಪ್ ಲರ್ನಿಂಗನ್ನು ಮಾಡ್ತೀರಾ, ಹೊಸ ಹೊಸ ವಿಚಾರಗಳನ್ನು ದೀರ್ಘವಾಗಿ ಅಧ್ಯಯನ ಮಾಡುವಂತಹ ಯೋಗ ಇದೆ. ಸೂರ್ಯ 10ನೇ ಭಾವದಲ್ಲಿ ಸ್ಥಿತವಾಗಿರುವಂತಹ ಕಾರಣ ನಿಮಗೆ ಈ ಗ್ರಹ ಒಂದು ರೀತಿಯ ಆ್ಯಟಿಟ್ಯೂಡನ್ನು ಕೊಡ್ತಾರೆ. ಜೊತೆಗೆ ನೇಮ್ ಮತ್ತು ಫೇಮ್, ಒಳ್ಳೆಯ ಹೆಸರು ಮತ್ತು ಪ್ರಸಿದ್ಧಿ, ಕೀರ್ತಿಯನ್ನು ಕೊಡ್ತಾರೆ. ಆದರೆ ಒಂದು ರೀತಿಯ ಡಾಮಿನೇಟಿಂಗ್ ನೇಚರನ್ನು ಜೊತೆಯಲ್ಲೇ ಕೊಡ್ತಾರೆ. ನೀವು ಯಾರ ಮಾತನ್ನು ಕೇಳೋದಿಲ್ಲ. 17 ಅಕ್ಟೋಬರ್ವರೆಗೂ ಸೂರ್ಯಗ್ರಹ ನಿಮ್ಮ ದಶಮ ಭಾವದಲ್ಲಿಯೇ ಸ್ಥಿತವಾಗಿರ್ತಾರೆ. ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಬಹಳ ಎನರ್ಜೆಟಿಕ್ ಆಗಿ ಮಾಡ್ತಾ ಇರ್ತೀರ. ಆದರೂ ಯಾಕೋ ಒಂದು ರೀತಿಯ ಅಸಂತೃಪ್ತಿ, ಅಸಂತುಷ್ಟಿಯ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ಧನಸ್ಸು ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶಿಯ ಅಧಿಪತಿ ಗುರುಗ್ರಹ 6ನೇ ಭಾವದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಗುರುಗ್ರಹ ಯಾವುದೇ ರೀತಿಯ ಪರಿವರ್ತನೆ ಆಗೋದಿಲ್ಲ. ಜ್ಯೋತಿಷ್ಯದ ಪ್ರಕಾರ 6ನೇ ಭಾವದಿಂದ ರೋಗ, ಋಣ ಮತ್ತು ಶತ್ರುವಿನ ಬಗ್ಗೆ ತಿಳಿಯಬಹುದು. ನೀವು ಯಾವುದೇ ಕೆಲಸಗಳನ್ನು ಮಾಡುವಾಗ ತುಂಬ ಲಿಮಿಟಾಗಿ ಮಾಡಿ ಓವರಾಗಿ ಮಾಡಬಾರ್ದು. ಎಕ್ಸಾಂಪಲ್, ನೀವು ಒಂದು ವ್ಯಾಯಾಮವನ್ನು ಮಾಡ್ತಾ ಇದ್ದೀರಾ ಅಂದರೆ ತುಂಬ ಲಿಮಿಟಾಗಿ ಸ್ವಲ್ಪವಾಗಿ ಮಾಡಬೇಕು. ವಾಕಿಂಗ್ ಮಾಡ್ತಾ ಇದ್ದೀರಾ ಅಥವಾ ಯೋಗ ಮಾಡ್ತಾ ಇದ್ದೀರಾ, ಯಾವುದೇ ಕೆಲಸ ಮಾಡಿದ್ರೂ ವರ್ಕೌಟ್ ಮಾಡಿದ್ರೂ ಸಹ ಲಿಮಿಟಾಗಿ, ತುಂಬ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು. ತುಂಬ ಆರಾಮವಾಗಿ ರಿಲೀಫಾಗಿ ಮಾಡಬೇಕು. ತುಂಬ ಆಯಾಸ ಪಟ್ಕೊಂಡು ಮಾಡಬೇಡಿ. ಊಟ ತಿಂಡಿ ಎಲ್ಲದರಲ್ಲೂ ಲಿಮಿಟಾಗಿರಿ. ಎಕ್ಸಸೈಸನ್ನು ಮಾಡುವಾಗ ಅಥವಾ ಕೆಲಸಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಡಿ. ಸ್ವಲ್ಪ ರೆಸ್ಟ್ ಮಾಡಿ, ಮಧ್ಯ ನಿಧಾನವಾಗಿ ಸಮಾಧಾನವಾಗಿ ಮಾಡಿ. ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿ 6, 8, 12ನೇ ಭಾವದಲ್ಲಿ ಸ್ಥಿತವಾದಾಗ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸ್ತಾರೆ. ಅಂದರೆ ನಿಮ್ಮ ಇಮ್ಯುನಿಟಿ ಪವರನ್ನು ಕಡಿಮೆ ಮಾಡ್ತಾರೆ. ಆದ್ದರಿಂದ ನಿಮ್ಮ ಕೆಲಸ ಕಾರ್ಯ ಮಾಡುವಾಗ ಊಟ ತಿಂಡಿಯಲ್ಲಿ ಶಿಸ್ತನ್ನು ಪಾಲಿಸಲೇಬೇಕು. ಇಲ್ಲದಿದ್ದರೆ ಹೊಟ್ಟೆ ಕೆಡಬಹುದು, ಇನ್ಫೆಕ್ಷನ್ ಆಗಬಹುದು. ಕಫ, ಕೋಲ್ಡ್, ಶೀತಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಈ 90 ದಿನಗಳಲ್ಲಿ ನಿಮಗೆ ಈ ಗ್ರಹಗಳು ಕೊಡಲಿದ್ದಾರೆ. ತುಂಬ ಸಮಾಧಾನವಾಗಿರಿ, ತುಂಬ ಕೇರ್ಫುಲ್ ಆಗಿರಿ. ಧನಸ್ಸು ರಾಶಿಯ ವಿದ್ಯಾರ್ಥಿಗಳ ಅಂದರೆ ಎಜುಕೇಷನ್ ಹೇಗಿದೆ ಅಂತ ನೋಡೋಣ. 5ನೇ ಭಾವದ ಅಧಿಪತಿ ಮಂಗಳ ಗ್ರಹ 7ನೇ ಭಾವ ಅಂದರೆ ಸಪ್ತಮ ಭಾವದಲ್ಲಿದ್ದಾರೆ. ಅಕ್ಟೋಬರ್ 20ಕ್ಕೆ ಮಂಗಳ ಗ್ರಹ 8ನೇ ಭಾವಕ್ಕೆ ಸಂಚಾರವನ್ನು ಮಾಡಲಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 20ರವರೆಗೂ ವಿದ್ಯೆಯಲ್ಲಿ ಅಂದರೆ ನಿಮ್ಮ ಎಜುಕೇಷನಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಇರ್ತೀರ. ಆದರೆ ಅಕ್ಟೋಬರ್ 20ರ ನಂತರ ಮಂಗಳ ಕಟಕ ರಾಶಿಯನ್ನು ಪ್ರವೇಶ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗಬಹುದು. ಮೊಬೈಲ್ ಕಡೆ, ಆನ್ಲೈನ್ಗಳಲ್ಲಿ ಹೆಚ್ಚು ಬ್ಯುಸಿ ಆಗಬಹುದು. ನಿಮ್ಮ ಮಕ್ಕಳು ಅಥವಾ ನೀವು ಧನಸ್ಸು ರಾಶಿಯವರಾಗಿದ್ದರೆ ಮನಸ್ಸು ಆ ಕಡೆ ಈ ಕಡೆ ತುಂಬ ಡೈವರ್ಟ್ ಆಗ್ತಾ ಇರುತ್ತೆ. ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲ್ಲ ನಿಮ್ಮ ಎಜುಕೇಷನ್ ಕಡೆ. ವಿದ್ಯಾರ್ಥಿಗಳು ವಿದ್ಯೆಯ ಅಭಿವೃದ್ಧಿಗಾಗಿ ಸರಸ್ವತಿಯ ಬೀಜ ಮಂತ್ರವನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ಲಿದ್ದೇನೆ.
ಧನಸ್ಸು ರಾಶಿಯವರ ಲವ್ ಲೈಫ್ ಬಗ್ಗೆ ನೋಡೋಣ. ನಿಮ್ಮ ಪಂಚಮ ಭಾವವನ್ನು ಶುಕ್ರ ವೀಕ್ಷಣೆಯನ್ನು ಮಾಡ್ತಾ ಇರುವಂತಹ ಕಾರಣ ಪ್ರೀತಿ ಪ್ರೇಮ ಸಂಬಂಧ ಬಹಳ ಚೆನ್ನಾಗಿದೆ. ಆದರೆ ಅಕ್ಟೋಬರ್ 13ರಿಂದ ನವೆಂಬರ್ 7ರವರೆಗೆ ನಿಮ್ಮ ಲವ್ ಲೈಫಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಜಗಳ ಸಣ್ಣ ಪುಟ್ಟದಾಗಿ, ದೊಡ್ಡದಾಗಲ್ಲ. ನವೆಂಬರ್ 7ರಿಂದ ಡಿಸೆಂಬರ್ 2ರವರೆಗೆ ಮತ್ತೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತೀರಾ. ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗಬಹುದು. ಚೆನ್ನಾಗಿರುತ್ತೆ ಈ ಟೈಮ್ ಪೀರಿಯಡಲ್ಲಿ. ಆದರೆ ಅಕ್ಟೋಬರ್ 13ರಿಂದ ನವೆಂಬರ್ 7ರವರೆಗೆ ತುಂಬ ಹುಷಾರಾಗಿರಿ. ಇನ್ ಕೇಸ್ ಜಗಳ ಬಂದರೂ ಸ್ವಲ್ಪ ತಾಳ್ಮೆ ಸಮಾಧಾನವಾಗಿರಬೇಕಾಗುತ್ತೆ. ತುಂಬ ಸೈಲೆಂಟಾಗಿರಿ, ಎಲ್ಲ ಸರಿ ಹೋಗ್ತಾ ಬರುತ್ತೆ. ಈ ಟೈಮ್ ಪೀರಿಯಡಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಸಣ್ಣ ಪುಟ್ಟ ಕಾರಣಕ್ಕೆ ಜಗಳ ಮಾಡಲು ಹೋಗಬೇಡಿ. ತುಂಬ ಸಮಾಧಾನವಾಗಿ ಇರಿ. ಧನಸ್ಸು ರಾಶಿಯವರ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ನೋಡೋಣ. ಈ 90 ದಿನಗಳು ಹೇಗಿದೆ ವೈವಾಹಿಕ ಜೀವನ ಅಂದರೆ, ನಿಮ್ಮ 7ನೇ ಭಾವದ ಅಧಿಪತಿ ಬುಧ ಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿದ್ದಾರೆ. 7ನೇ ಭಾವದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ. ಅಕ್ಟೋಬರ್ 15ರವರೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಅಂದರೆ ನಿಮ್ಮ ಜೀವನ ಸಂಗಾತಿ ಸ್ವಲ್ಪ ಕೋಪ ಮಾಡ್ಕೊಳ್ತಾನೇ ಇರ್ತಾರೆ. ಆದರೆ ಅಕ್ಟೋಬರ್ 15ರ ನಂತರ ಈ ಕೋಪ ಕಡಿಮೆ ಆಗ್ತಾ ಬರುತ್ತದೆ. ನಿಮ್ಮ ಜೀವನ ಸಂಗಾತಿ ತನ್ನ ಕೆಲಸದಲ್ಲಿ ತಾನು ಬ್ಯುಸಿಯಾಗಿರ್ತಾರೆ. ನವೆಂಬರ್ 16ರಿಂದ ಡಿಸೆಂಬರ್ 10ರವರೆಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮಾತುಗಳಿಗೆ ಗಲಾಟೆ ಕೋಪ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಈ ಟೈಮ್ ಪೀರಿಯಡಲ್ಲಿ ಸಮಾಧಾನವಾಗಿರಿ. ಫ್ಯಾಮಿಲಿಗೆ ಸಂಬಂಧಿಸಿದಂತಹ ಆರ್ಗ್ಯುಮೆಂಟ್ಗಳು ಉಂಟಾಗಬಹುದು ಪರಸ್ಪರ ನಿಮ್ಮಿಬ್ಬರಲ್ಲಿ. ಅದು ಬಿಟ್ಟರೆ ಮೇಜರ್ ತೊಂದರೆಗಳು ಏನು ಕಾಣಿಸ್ತಾ ಇಲ್ಲ. ಮೈನರ್ ಪ್ರಾಬ್ಲಮ್ಸ್ ಬಿಟ್ಟರೆ ವೈವಾಹಿಕ ಜೀವನ ಚೆನ್ನಾಗಿದೆ. ಧನಸ್ಸು ರಾಶಿಯವರ ಭಾಗ್ಯ ಅದೃಷ್ಟ ಹೇಗಿರುತ್ತೆ ಅಂತ ನೋಡೋಣ. ಜೊತೆಗೆ ಜಾಬ್ ಮತ್ತು ಬಿಸ್ನೆಸ್ ಬಗ್ಗೆನೂ ನೋಡೋಣ. ನಿಮ್ಮ ಭಾಗ್ಯಾಧಿಪತಿ ಸೂರ್ಯ ದಶಮ ಭಾವದಲ್ಲಿ ಸ್ಥಿತವಾಗಿದ್ದಾರೆ. ಬಹಳ ಚೆನ್ನಾಗಿದೆ. ಅಕ್ಟೋಬರ್ 17ರವರೆಗೆ ಸೂರ್ಯ ಕೇಂದ್ರದಲ್ಲೇ ಸ್ಥಿತವಾಗಿರ್ತಾರೆ. ಆದರೆ ಅಕ್ಟೋಬರ್ 17ರ ನಂತರ ಸೂರ್ಯ ತುಲಾ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ. ನವೆಂಬರ್ 16ರವರೆಗೆ ಸೂರ್ಯ ನೀಚ ರಾಶಿಯಾದಂತಹ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಆದರೆ ನಿಮ್ಮ ಲಾಭಸ್ಥಾನವಾಗಿರುವಂತಹ ಕಾರಣ ನಿಮ್ಮ ಅದೃಷ್ಟದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು. ಶಾರ್ಟ್ಕಟ್ಟಿಂದ ಹಣದ ಹರಿವು ಹೆಚ್ಚಾಗುತ್ತದೆ. ನೀವು ಹೊಸ ವಸ್ತುಗಳನ್ನು ಖರೀದಿ ಮಾಡುವ ಹಾಗಿದ್ದರೆ, ಹೊಸ ಇನ್ವೆಸ್ಟ್ಮೆಂಟ್ ಮಾಡುವ ಹಾಗಿದ್ದರೆ ನವೆಂಬರ್ 16ರ ಮೊದಲು ಅಕ್ಟೋಬರ್ ತಿಂಗಳಲ್ಲಿ ಮಾಡಬಹುದು. ಅಥವಾ ಡಿಸೆಂಬರ್ 15ರ ನಂತರ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ಪ್ರತಿಯೊಬ್ಬರಿಗೂ ಅದೃಷ್ಟ ಬೇಕೇ ಬೇಕಲ್ವ, ಯಾರಿಗೆ ಅದೃಷ್ಟ ಬೇಡ ಹೇಳಿ. ಈ ಟೈಮ್ ಪೀರಿಯಡಲ್ಲಿ ಹೊಸ ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಿ, ಹೊಸ ಇನ್ವೆಸ್ಟ್ಮೆಂಟ್ ಮಾಡುವ ಹಾಗಿದ್ದರೆ ನಾನು ಹೇಳಿದಂತಹ ದಿನಾಂಕಗಳಲ್ಲಿ ಪ್ರಾರಂಭವನ್ನು ಮಾಡಿ. ಈ ಟೈಮಲ್ಲಿ ಮಂಗಳ ಕಾರ್ಯಗಳು ಶುಭ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಎಲ್ಲ ಕಾರ್ಯಗಳು ಸರಾಗವಾಗಿ ಯಾವುದೇ ಅಡೆತಡೆಗಳು ಇಲ್ಲದ ಹಾಗೆ, ತೊಂದರೆ ತಾಪತ್ರಯ ಇಲ್ಲದ ಹಾಗೆ ಸಾಗ್ತಾ ಹೋಗುತ್ತೆ. ಧನಸ್ಸು ರಾಶಿಯವರ ಜಾಬ್ ಆ್ಯಂಡ್ ಬಿಸ್ನೆಸ್ ಬಗ್ಗೆ ನೋಡೋಣ. ದಶಮ ಭಾವದಲ್ಲಿ ಬುಧ ಗ್ರಹ ಸ್ಥಿತವಾಗಿದ್ದಾರೆ. 11ನೇ ಭಾವಕ್ಕೆ ಪ್ರವೇಶಿಸಲಿದ್ದಾರೆ. ಈ 3 ತಿಂಗಳು ನಿಮ್ಮ ಜಾಬ್ ಮತ್ತು ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯುತ್ತೆ. ಬುಧ ಗ್ರಹ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಸ್ಮಾರ್ಟ್ನೆಸ್ಸನ್ನು ಕೊಡ್ತಾರೆ. ಒಳ್ಳೆ ಮಾತುಗಾರಿಕೆ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಹಳ ಇಂಪ್ರೂವ್ ಆಗುತ್ತೆ. ನಿಮ್ಮ ಮಾತಿನಲ್ಲಿ ಚಾಕಚಕ್ಯತೆಯನ್ನು ತೋರಿಸ್ತೀರ. ಒಳ್ಳೆ ಕಲೆಯನ್ನು ಕೊಡ್ತಾರೆ ನಿಮಗೆ, ಮಾತಿನ ಕಲೆಯನ್ನು. ನಿಮ್ಮ ದಶಮದಲ್ಲಿರುವಂತಹ ಸೂರ್ಯಗ್ರಹ ಸ್ವಾಭಿಮಾನವನ್ನು ಕೊಡ್ತಾರೆ. ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ. ಆದರೆ ಸ್ವಲ್ಪ ಡಾಮಿನೇಟಿಂಗ್ ನೇಚರನ್ನು ಜೊತೆಯಲ್ಲೇ ಕೊಡ್ತಾರೆ ಸೂರ್ಯಗ್ರಹ. ನಿಮಗೆ ಹೀಗೆ ಅನ್ನಿಸ್ಬೋದು, ನನ್ನ ಟ್ಯಾಲೆಂಟ್ಗೆ ನನ್ನ ಪರಿಶ್ರಮಕ್ಕೆ ತಕ್ಕಂತಹ ಸಂಬಳ ಅರ್ನಿಂಗ್ ನನಗೆ ಸಿಗ್ತಾ ಇಲ್ಲ. ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ದೇನೆ, ಆದರೆ ಸ್ಯಾಲ್ರಿ ಬಹಳ ಕಡಿಮೆ ಅನ್ನಿಸಬಹುದು. ಅದು ಬಿಟ್ಟರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ವರ್ಕಿಂಗ್ ಪ್ಲೇಸ್ನ ಎನ್ವೈರ್ನಮೆಂಟಲ್ಲಿ, ನಿಮ್ಮ ಪರಿಸರದಲ್ಲಿ ಸ್ವಲ್ಪ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಉಂಟಾಗಬಹುದು. ಅಸಂತುಷ್ಟಿ, ಮನಸ್ಸಿಗೆ ಏನೋ ಒಂದು ರೀತಿಯ ಗೊಂದಲಗಳು ಕೇತುಗ್ರಹ ಕೊಡ್ತಾರೆ. ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ. ನಿಮಗೆ ನೌಕರಿ ಸಿಗುವಂತಹ ಯೋಗವಿದೆ. ನಿಮ್ಮ ಕೆಲಸಗಳನ್ನು ಬಹಳ ಎನರ್ಜೆಟಿಕ್ ಆಗಿ ಮಾಡ್ತಾ ಇರ್ತೀರ. ಧನಸ್ಸು ರಾಶಿಯವರಿಗೆ ನವೆಂಬರ್ 16ರ ಒಳಗೆ ಹೊಸ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳಿವೆ. ಬಹಳ ಸ್ಟ್ರಾಂಗ್ ಆಗಿದೆ ನಿಮಗೆ ಜಾಬ್ ಸಿಗುವಂತಹ ಸಾಧ್ಯತೆಗಳು. ಧನಸ್ಸು ರಾಶಿಯವರ ಬಿಸ್ನೆಸ್ ಬಗ್ಗೆ ನೋಡೋಣ. ಧನಸ್ಸು ರಾಶಿಯವರಿಗೆ ಬಿಸ್ನೆಸ್ಸಲ್ಲಿ
ಅಕ್ಟೋಬರ್ 15-16ರವರೆಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ಆಂಗ್ಸೈಟಿ ಟೆನ್ಷನ್ಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಆದರೆ ಅಕ್ಟೋಬರ್ 16ರ ನಂತರ ನಿಮ್ಮ ಡೈಲಿ ಇನ್ಕಮಲ್ಲಿ ಫ್ಲೋ ಚೆನ್ನಾಗಿರುತ್ತೆ. ಅಂದರೆ ಡೈಲಿ ಇನ್ಕಮ್ ಬಹಳ ಚೆನ್ನಾಗಿದೆ. ಹೊಸ ಹೊಸ ಬಿಸ್ನೆಸ್ಗಳನ್ನು ಆ್ಯಡ್ ಆನ್ ಮಾಡ್ಕೊಳ್ತಾ ಹೋಗಬಹುದು. ಹಣದ ವಿಚಾರದಲ್ಲಿ ಒಳ್ಳೆ ಗ್ರೋತ್ಸ್ ಉಂಟಾಗಲಿದೆ. ಬಿಸ್ನೆಸ್ಗೆ ಸಂಬಂಧಿಸಿದಂತೆ ದೂರದ ಊರಿಗೆ ಟ್ರಾವೆಲ್ ಮಾಡುವಂತಹ ಯೋಗವೂ ಸಹ ಇದೆ. ಅದು ಬಿಟ್ಟರೆ ಈ 90 ದಿನಗಳು ಬಿಸ್ನೆಸ್ಸಲ್ಲಿ ಲಾಭವನ್ನು ಕಾಣ್ತೀರಾ. ಇನ್ನೂ ಹೆಚ್ಚಿನ ಲಾಭಕ್ಕಾಗಿ ಪ್ರತಿದಿನ ಗುರುವಿನ ಬೀಜ ಮಂತ್ರವನ್ನು 21 ಬಾರಿ ಇಲ್ಲ ಸಾಧ್ಯ ಆದರೆ 108 ಬಾರಿ ಪಠಿಸುತ್ತಾ ಬನ್ನಿ. ಗುರುವಿನ ಬೀಜ ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯನಿಗೆ ಜಲವನ್ನು ಅರ್ಘ್ಯ ಕೊಡಿ. ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಠಿಸಿ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರೋತ್ಸಾಹ ಆಸಕ್ತಿ ಹೆಚ್ಚಾಗಿಸುವಂತಹ ಸರಸ್ವತಿಯ ಬೀಜಮಂತ್ರ ಓಂ ಐಂ ಕ್ಲೀಂ ನಮಃ. ಮತ್ತೊಂದು ಸಲ ಓಂ ಐಂ ಕ್ಲೀಂ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆಯ ಒಳಗಡೆ 108 ಬಾರಿ ಪಠಿಸುತ್ತಾ ಬನ್ನಿ. ಸರಸ್ವತಿ ದೇವಿಯು ನಿಮಗೆ ಒಳ್ಳೆಯ ವಿದ್ಯೆಯಲ್ಲಿ ಆಸಕ್ತಿಯನ್ನು ಕರುಣಿಸ್ತಾರೆ. ಓದಿನ ಕಡೆ ಹೆಚ್ಚಿನ ಆಸಕ್ತಿಯನ್ನು ಕೊಡ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.